ಜಾಸ್ತಿ ಆಯ್ತಾ ನಮಗೂ ನೋವಾಯ್ತು. ಈಗ ಖುಷಿ ಆಯ್ತು. ಸ್ವಲ್ಪ ವಿಡಿಯೋ ನೋಡುವಾಗ ನೀನು ಆಸೆ ಫುಲ್ಫಿಲ್ ಆಯ್ತಾ? ಈಗ ಮಲಿಕಂಬಾಗ ನನ್ನ ಮಗ ಅಂತ ತುಂಬ ತಿಂಗಳು ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಜೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತೇನು ಅಂತಂದರೆ ಪಾಪುಗೆ ನೆನ್ನೆಗೆ 9 ತಿಂಗಳು ಬಿತ್ತು. ಸೊ ಹಾಗಾಗಿ ಆಷಾಢ ಈಗ ನೆಕ್ಸ್ಟ್ ಆಷಾಢದಲ್ಲಿ ಮುಡಿ ಕೊಡೋಂಗಿಲ್ಲ ಅಂದ್ಬಿಟ್ಟು ಹೀಗೆ ಪಾಪುಗೆ ಮುಡಿ ಕೊಡ್ತಾಯಿದ್ದೀವಿ. ಇವತ್ತು ಮುಡಿ ಕೊಡೋಕೆ ಹೋಗಬೇಕು ಮನೆ ದೇವ್ರಿಗೆ ಅಂದ್ಕೊಂಡಿದ್ದೀವಿ. ನನ್ನ ಮಗನ ಕೂದಲು ಉಫ್ ಅಂದ್ಬಿಡ್ತೀವಿ. ಹೆಂಗಂತೀಯ? ಹೆಂಗೆ ಕಾಣಿಸ್ತಾನೆ ಮುಡಿ ಕೊಟ್ಟ ಮೇಲೇನೋ ಮಾತಾಡಿ ಏನಾದರೂ ಇದ್ರ ಬಗ್ಗೆ ಕಂದು ಉಫ್ ಅಂದ್ಬಿಡ್ತೀವಿ ಇವತ್ತು ನಿನ್ನ ಕೂದಲನ್ನ. ಏನು ಮಾಡ್ತೀರಾ? ನನಗೆ ಬೇಜಾರಾಗ್ತಾ ಇದೆ. ಯಾಕೆಂದರೆ ಕೂದಲು ಹಾಕೊಂಡಿರ್ತಿದ್ದೆ, ಇವಾಗ ಕೂದಲು ಸಿಗಲ್ಲ. ನೆಕ್ಸ್ಟು ಆ ಕಡೆ ಈ ಕಡೆ ಹಿಡ್ಕೊಂಡು ಹಿಂಗೆ ಎಳ್ಕೊಳಕ್ಕೆ ಕೂದಲಿರಲ್ಲ. ಏನು ಮಾಡ್ತೀಯಾ? ಏನು ಮಾಡಲ್ಲ ಅವನು. ಹೆಂಗೆ ಕಾಣಿಸ್ತಾನೆ ನಿನ್ನ ಮಗ ಬೋಡ ಮಾಡಿಸಿದ್ಮೇಲೆ? ಅವನು ಹೆಂಗಿರು ಚೆನ್ನಾಗಿ ನನ್ನ ಮಗ. ಏಯ್ ಅಂತೆ ಏಯ್. ಅವನ್ನ ಮುಡಿ ಕೊಡುವಾಗ ಹಿಡಿಯೋದು ಎಷ್ಟು ಕಷ್ಟ ಐತೆ ಗೊತ್ತಾ? ಹಿಂಗೆ ಆಡ್ತಾನೆ ಇವಾಗ. ಎಷ್ಟು ಅಳ್ತಾನೋ ಗೊತ್ತಿಲ್ಲ ಇನ್ನು. ಪಾಪನ ಮಂಡೆ ಕೊಡ್ತಾ ಇದೀವಲ್ಲ ಇವತ್ತು. ಮೆಣಸಿನ ತೊಳೆ ಚೆಕ್ ಮಾಡಿಸ್ತಾ ಇದ್ದೀನಿ ನಾನು ಇವತ್ತು. ಪೂಜೆ ಅವ್ರದ್ದೇ. ಇದು ಐಡಿಯಾ ಮಾತ್ರ ದೇವ್ರ ಸಲ್ಲಿ ಅಂತ ನಮ್ಮ ಹುಡುಗನಿಗೆ ನೋಡ ಸ್ಮೈಲು. ಹಂಗೆ ಅವ್ನು ಒಂಚೂರು ಟೇಸ್ಟ್ ಕೊಟ್ಬಿಡೋಣ. ಯಾರಿಗೆ ಹೇಳ್ತೀಯಾ? ಸುಮಾರು ಕಾಣಿಸ್ತಿದೆ. ಲೈಟ್ ಇಲ್ವಲ್ಲ, ನೀನು ನಂತರ ತೆಗಿರಲ್ವಲ್ಲ. ಹಾಂ ಈಗ ಓಕೆ. ಹಾಂ ಬ್ಯಾಗ್ರೌಂಡ್ ಕವರ್ ಮಾಡಿಲ್ಲ. ಗೈಸ್, ಬೇಗ ಹೋಗ್ಬೇಕು ಅನ್ಕೊಂತೀವಿ. ಯಾವಾಗಲೂ ಇದೇ ಲೇಟ್ ಆಗುತ್ತೆ. ನನ್ನ ಮಗ ನಾನೇ ಬೇಕು ಅನ್ನೋದ್ರಿಂದ ಸೊ ಇವಾಗೆಲ್ಲ ಹೊರಟಿದ್ದೀವಿ ಪಾಪುಗೆ ಮಂಡೆ ಕೊಡೋಕ್ಕೆ. ನಾನಿನ್ನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ಎಲ್ಲ ಮುಗಿಸೋ. ನೀನು ಮುಗಿಸಿದ್ಯಾ? ಓಕೆ ಬಾ. ಸರಿ, ಅಷ್ಟರಲ್ಲಿ 10 ನಿಮಿಷ 5 ನಿಮಿಷ ಬರ್ತಾವ ನಾನು. ಹೇಳಿಲ್ವಾ? ಹೇಳಿ ಮಾತು ಹೇಳಲ್ವಾ? ಆಯ್ತು, ಬಂದಿದ್ದೀನಿ. ಹತ್ತು ಕೇಳ್ರಿ. ಹಾಂ ಇಲ್ಲ, ನಾನು ಬರ್ತೀನಿ. ಟೆಂಪಲ್ ಹೋಗ್ತಿದ್ದೀನಿ ಪಪ್ಪ. ಕಡೆ ಕಾಣಿಸ್ತಿಲ್ಲ ಈ ಕಡೆ. ಹಾಂ ಹೇಳಿ ಇವಾಗ. ಟೆಂಪಲ್ ಹೋಗ್ತಿದ್ದೀನಿ ಪಪ್ಪ. ಉಫ್ ಅನ್ನಕ್ಕೆ. ಎಲ್ಲಿಗಪ್ಪ? ಉಫ್ ಅನ್ನಕ್ಕೆ. ಹೇಳು. ಆಲ್ರೆಡಿ ಗಾಯ್ಸ್, ಆಲೇ ಟೈಮ್ ಆಗ್ಬಿಟ್ಟಿದೆ. ಯಾವಾಗ ಬೇರೆ ಟೈಮ್ ಆಗ್ಬಿಟ್ಟೈತೆ. ಎಲ್ಲ ಹೋಗ್ಬಿಟ್ಟವ್ರೆ, ನಾವಿಬ್ರೆ ಹೋಗೋಣ. ಇವಾಗ ಪಾಪುಗೆ ಮಂಡೆ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಪಾಪ ಎಷ್ಟೋ ಇನ್ನೊಂದು ಸ್ವಲ್ಪ ಹೊತ್ತು ಗುಂಡಣ್ಣ ಆಗ್ಬಿಡ್ತಾನೆ. ಡಿಂಪಲ್ ಗುಂಡಣ್ಣ ಅಂತ ಇನ್ಮೇಲೆ. ಇಲ್ಲ, ಚಡ್ಡಿ ಕಾಣಿಸಲ್ಲ. ರಂಗ, ಅವನ ಹೆಸರು ರಂಗನಾಥ ಬೆಟ್ಟದಲ್ಲಿ ಇಲ್ಲಿ ಮಂಡೆ ಕೊಡ್ತಾವ್ರೆ. ಮೊದಲನೇ ವರ್ಷ ಮಂಡೆ ಕೊಡ್ತಾ ಇದ್ದಾರೆ. ಈಗ ಹಲಸಿನಣ್ಣು ತಿಂತಾರ್ದ. ಅವನು ಇನ್ನೂ ಪೂಜೆಗೆ ಅವನದೇ ಪ್ರಸಾದ ತಂದಿರೋದು. ಅವನೇ ಅಣ್ಣ ತಿಂತಾನೆ ಬೇಗಲೆ. ನಾವೇ ಅವ್ರ ತಾತ ಗೌಡ್ರು ಅಂದರು. ನಿಧಾನಕ್ಕೆ ಮಾಡಿಬಿಡ್ರಿ. ನೋಡ್ಕೊಂಡು ಅಣ್ಣ ನೀವು ಹಿಂಗೆ ಇಟ್ಕೊಳ್ರಿ ಇಲ್ಲಿ.
ಬಟ್ಟೆ ನಿಂತ ನೆನಪಿದಲ್ಲ ಅದಕ್ಕೆ ಬರಲಿ ಸ್ವಲ್ಪ ಬೇಗ. ಬಟ್ಟೆ ತತ್ತಾಳ ಅಮ್ಮನು ಅವನು 9 ತಿಂಗಳಲ್ವಾ ಕೂರ್ಸಿದ್ರೆ ಮೊಬೈಲ್ ಆಡಾಕ್ಬಿಡಿ. ಏನು ಹೆಂಗೆ ತಿಂತಾನೆ ಅನ್ಸಿನೋಣ. ಯಾರು ತಗೊಂಡ್ಬಿಡ್ಕೊಂಡ್ರೆ ಕಡೆ ಒಂದು ನಿಮಿಷ ಆಯ್ತು. ನೀರು ಎನ್ಸಿರಾ ಅಣ್ಣ 12:20 ಏನಕ್ಕೆ ಅಲ್ಲಿ ಟೈಮಿಂಗ್ಸ್ ಹೇಳ್ದಲ್ಲ. ಆಯ್ತಲ್ಲ. ಹಾಂ ನೀವು ಇಟ್ಕೊಳ್ಳಿ ಹಂಗೆ ನಾನು ನಿಮಿಷ ಬಂದ್ಬಿಟ್ಟು ನಿಮಿಷ ಮಗನ ನೋಡ್ಕೊಂಡು ಅದಕ್ಕೆ ಬಂದರು. ಮುಂದೆ ಬರ್ರಿ. ಅದಕ್ಕೆ ಮೇಲೆಲ್ಲ ಅಡಿಕೆ ಸಾಕಿಲ್ಲ ಬೀಳುತ್ತಲ್ಲ ಬಟ್ಟೆ ಅವನಿಗೆಲ್ಲ. ಮುಂದೆ ಬಿಡೋದು. ಸ್ವಲ್ಪ ವಿಡಿಯೋ ನೋಡುವಾಗ ಚೂರು ಕೊಡ್ತದೆ ಕೆರೆವಾಗ ಚೂರು. ಹಿಡ್ಕೊಂಬಿಡಿ ಅಮ್ಮ. ಬಂತು ಮಗನೇ, ಸ್ವಲ್ಪ ಸುಮ್ಮನೆ ಬಂತು ಮಗನೇ. ಅವ್ರು ಕಾಲ ಹಿಡ್ಕೊಂಡೆಲ್ಲ ಭಯ ಆಯ್ತು ಅವನಿಗೆ. ಮೊನ್ನೆ ಆರಾಮ ಹಿಡ್ಕೊಂಡಿದ್ದ ಅನ್ಸ್ತೈತೆ. ಅದೇ ಫೋನಪ್ಪ ಗಿಲ್ಕೆ ತರ್ಬೇಕಾಯ್ತು. ನಾವು ಏನು ತರ್ಬೇಕು ಇಲ್ಲ ಅವ್ನಿಗೆ ಗಿಲ್ಕೆ ಪರ್ಕಿಗೆ ಇದು ಮಾಡಲ್ಲ. ವಯಸ್ಸು ಆಯ್ತು ಮಗನೇ, ಆಯ್ತು 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 ಆಯ್ತು. ಅವನು ಡೈವರ್ಟ್ ಆಗಲಿ ಅನ್ನೋ ರೀಸನ್ಗೆ ನಾವು ಪ್ರಸಾದ ಮಾಡಿಸಿಕ್ಕೆಂದ್ಬಿಟ್ಟು ಹಳಸಿನ ತಿಂದಿದ್ವಲ್ಲ, ಅದು ಒಂದು ಪೀಸ್ ಕೊಟ್ಟಿದ್ದೆ. ಅವ್ನು ಡೈವರ್ಟ್ ಆದರೆ ಆರಾಮಾಗಿರ್ತಾನೆ ಅಂದ್ಬಿಟ್ಟು. ಅವ್ನು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಸ್ವಲ್ಪ ಆರಾಮಾಗೇ ಇದ್ದ. ಅವರು ಸ್ವಲ್ಪ ಸೈಡಲ್ಲಿ ಲೈಟಾಗಿ ಕಟ್ ಮಾಡಿಬಿಟ್ರು. ಅವ್ನಿಗದು ಪೇಯ್ನ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಅನಿಸುತ್ತೆ. ಆವಾಗ ಅಳಕ್ಕೆ ಸ್ಟಾರ್ಟ್ ಮಾಡಿದವನು ಅವನಿನ್ನು ಅಳು ಸ್ಟಾಪೇ ಮಾಡಲಿಲ್ಲ. ಏನೇ ಮಾಡಿದ್ರು ಡೈವರ್ಟ್ ಆಗಲಿಲ್ಲ. ಅವನು ಲೈಟಾಗಿ ಸ್ವಲ್ಪ ಅವನಿಗೆ ಕಿವಿಯಿಂದ ಮೇಲ್ಗಡೆ ಸ್ವಲ್ಪ ಕಟ್ಟಾಗ್ಬಿಡ್ತು. ಅದು ಉರಿಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅವನಿಗೆ. ಎಷ್ಟು ಡೈವರ್ಟ್ ಮಾಡಿದ್ರೂ ಸಮಾಧಾನ ಆಗಲಿಲ್ಲ. ಅವನು ಹಲಸಿನಣ್ಣು ತುಂಬ ಇಷ್ಟಪಡ್ತಾನೆ. ಹಲಸಿನಣ್ಣು ಅವನು ತುಂಬ ಇಷ್ಟಪಡ್ತಾನೆ ಅಲ್ವಾ. ಸೊ ಹಾಗೆ ಅದನ್ನು ತಿಂದ್ಕೊಂಡು ಆರಾಮಾಗಿದ್ದ. ಅದಾದಮೇಲೆ ಎಷ್ಟು ಟ್ರೈ ಮಾಡಿದ್ರು ಅವ್ನು ಸಮಾಧಾನನೇ ಆಗಲಿಲ್ಲ. ನಿದ್ದೆ ಟೈಮ್ ಅವನಿಗೆ ನಿದ್ದೆ ಬೇರೆ ಮಾಡಿಲ್ಲ. ಹಂಗೆ ಅಳ್ಬಿಟ್ರೆ ಕುಯ್ಕೊಂಬೋದು, ಅಲ್ಲಾಡ್ಬಿಟ್ರೆ ಆಯ್ತು ಆಯ್ತು ಮಗನೆ. ಇಲ್ಲ ಮಗನೆ, ಆಯ್ತು ಆಯ್ತು. ಕೈ ಹಿಡ್ಕೊ. ಕೈ ಇದು ಕೇಳಿದ್ರು ನೋಡ್ಕೊಂಡು ಇಲ್ಲ ಮಗನೆ, ಅಳಬಾರ್ದು ಮಗನೆ. ಉರಿಯುತ್ತೆ ಚರ್ಮ, ಯಾಕೆ ಹೋಗಿಲ್ಲ. ಇಲ್ಲ ನೋಡಪ್ಪ, ಈಗಲೇ ನನ್ನ ಅಮ್ಮಗ ಎಷ್ಟು ಚಂದ ಇದ್ರು. ಅವಳು ಮುಗ್ದ ಒಂಥರ ಕಣ. ಅವಳು ಬೆಳವಣಿಗೆ ಒಂಥರ, ಅದು ಒಂಥರ ಹೊರಟು ಅಲ್ಲ ರಫು ಅಲ್ಲ, ಸ್ಮೂತ್ ಆ ಥರ ಅವಳು. ಗಲಾಟೆ ಜಾಸ್ತಿ. ಅಲ್ಲಿಂದ ನಿಲ್ಕೊಡ್ಸಲ್ಲ ಸುಮ್ಮನೆ ನೋಡೋದು ಬೈತಿರೋದ, ಬೈತಿರೋದು ನೋಡೋದು. ಇದಾಗ ಮಾಡಿ ಸರ್. ನನ್ನ ಹತ್ರ ಸುಮ್ಮನಿರ್ತಾನೆ ಅಂದ್ಬಿಟ್ಟು ನಾನು ಕೂರಿಸ್ಕೊಂಡೆ. ಅವ್ನು ನನ್ನ ಹತ್ರ ಕೂಡ ಸುಮ್ಮನಿರಲಿಲ್ಲ. ನನ್ನ ಕೈಲಿ ಅವನು ಅಳೋದನ್ನ ನೋಡೋಕ್ಕೆ ಆಗ್ತಿರಲಿಲ್ಲ. ಸಿಕ್ಕಾಪಟ್ಟೆ ಫೀಲ್ ಆಗ್ತಿತ್ತು. ಸೊ ನಾನು ಎದ್ಬಿಟ್ಟು ನಮ್ಮ ಮನೆಯವ್ರಿಗೆ ಮತ್ತೆ ಕುಂಡಿಸ್ಬಿಟ್ಟೆ. ಅದಾದಮೇಲೆ ನಮ್ಮ ಮಾವ ನಮ್ಮ ಮನೆಯವ್ರು ಹಿಡ್ಕೊಂಡು ಮಂಡೆ ಫುಲ್ ಕೊಟ್ಟರು ಅವನಿಗೆ.
ಮಂಡೆ ಕೊಡಿಸ್ಕೊಂಡು ಬಂದು ದೇವಸ್ಥಾನದಲ್ಲಿ ಒಳಗಡೆ ಇಲ್ಲಿ ಪ್ರಸಾದಕ್ಕೆ ರೆಡಿ ಮಾಡ್ಕೊತಿದ್ವಿ. ಅಳಸನೆಲ್ಲ ಮನೇಲೇ ನಾವು ಕಟ್ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ ಬಂದು ಬಾಳೆಹಣ್ಣು ಕಟ್ ಮಾಡಿಕೊಂಡು ಹಾಗೆ ಕಾಯಿ ತುರ್ಕೊಂಡು ಪ್ರಸಾದಕ್ಕೆ ರೆಡಿ ಮಾಡ್ಕೊತಿದ್ವಿ. ನಿದ್ದೆ ಬಂದಿದ್ದ ಮನೆ ಹಂಗೂ ಮಂಡೆ ಕೊಟ್ಟು ಇವಾಗ ಮೈ ಮೇಲೆ ಫುಲ್ ಫ್ಲಾಟ್ ಆಗ್ಬಿಟ್ಟು ಫ್ಲಾಟ್ ಆಗಿ ಹಂಗೆ ರೆಡಿ ಮಾಡ್ತಾ ಇದ್ದೀವಿ. ಇವ್ರು ಹೇಳೋದು ಯೂಟ್ಯೂಬ್ಗೂ ಆಂಟಿಗೂ ಬೇಜಾರಾಗಿ ಇವತ್ತು ಹಿಂಸೆಗೆ ಅನ್ಸ್ಬೋದು, ಬಟ್ ಇನ್ ಫ್ಯೂಚರ್ ಇದು ಸಿಗಲ್ವಲ್ಲ ಮತ್ತೆ ತಿರ್ಗಾದವ್ರಿಗೆ ಇರ್ಬೋದು. ಅವಾಗ ಆದ್ರೂ ಅವ್ರಿಗೆ ರೋಸ ಹೋಗ್ತಾ ಇದ್ದೀವಿ. ಪಾಪು ಮಾಡ್ಕೊಂಡ್ಬಿಟ್ಟಿದ್ದಾನೆ, ಪೂಜೆ ಮಾಡಿಸ್ಬೇಕೀಗ. ನಾನು ಪ್ರಸಾದ ಮತ್ತೆ ಅಷ್ಟೇನಾ? ಅಷ್ಟು ಬಿಟ್ಟು ಇವನು ಬರಲ್ವಾ? ನಡಿ ಪಾಪು ಕರ್ಕೊಂಡು ಹೋದ? ಬರಲ್ವಾ? ಅಲ್ಲೇ ಮಲ್ಸ್ಕೊಳ್ಳಿ ಕರ್ಕೊಂಡು ಅಷ್ಟೇ. ಮುಗೀತಾ ಪೂಜೆ? ಈ ಕಡೆ ಟರ್ನ್ ಆಗ. ಹೌ ಇಸ್ ಯುವರ್ ಫೀಲ್? ನಿಮ್ಮ ಮಗ 9 ತಿಂಗಳಾದ್ಮೇಲೆ ಫಸ್ಟ್ ಟೈಮ್ ಒಂದು ಸೆಕೆಂಡ್ ಕೂಡ ಇರ್ತಿಲ್ಲ. ಇವತ್ತು 5 ನಿಮಿಷ ಅಗ್ಲಲ್ಲಿ ಮಾಡ್ತಾನೆ. ನಿದ್ದೆ ಬಂದೈತಲ್ಲ, ನಿದ್ದೆ ಬಂದು ಮಲ್ತಿಲ್ಲ. ಇವಾಗ ಮಂಡೆ ಕೊಟ್ಟಿದ್ದೀವಲ್ವ, ಇನ್ಮೇಲೆ ರೋಸಲ್ಲ, ಅವನು ಆರಾಮಾಗಿರ್ತಾನೆ. ಗೊತ್ತಾ ಸಂಜೆಗೆ ನಾನು ಅದೇ ನಂಬಿಕೆ ಹೇಳಿದ್ದೀನಿ, ರೋಸಲ್ಲ ಆರಾಮಾಗಿರ್ತಾನೆ ಅಂದ್ಬಿಟ್ಟು. ಇಲ್ಲೇ ಕೂತ್ಕೊಂಡು ನಿಮಗೆ ಹೆಂಗಾಯ್ತು? ಖುಷಿ ಆಯ್ತಾ? ಖುಷಿ ಅಂತೆ. ನಿಮಗೆ ಯೂಟ್ಯೂಬ್ ಬ್ಲಾಗ್ ಬಂದು ಸ್ವಲ್ಪ ಸ್ಪೀಕಿಂಗ್ ಜಾಸ್ತಿ ಆಗ್ತಿದ್ರು. ನಿಂಗೇನು ಅನ್ನಿಸ್ತು ಮಮ್ಮಿ ನಿಮ್ಮ ಮೊಮ್ಮಗನ ನೋಡಿ? ನನ್ನ ಮೊಮ್ಮಗು ನೋಡಿ ಏನನ್ಸ್ತಪ್ಪ ಅಂದ್ರೆ, ಹೇಳ್ಬೇಕು ಅಂದ್ರೆ ತುಂಬಾ ಅತ್ತ, ಜಾಸ್ತಿ ಅತ್ತ. ನಮಗೂ ನೋವಾಯ್ತು, ಈಗ ಖುಷಿ ಆಯ್ತು. ಈಗ ಖುಷಿ ಆಯ್ತಾ? ಮಂಡೆ ಕೊಟ್ಟ ಮೇಲೆ ಮುಖ್ಯನ ಹೇಳ್ಬಾರ್ದು. ನಾವು ನೋಡಬೇಡಿ ಕಸಗಳು ಸೀಸನ್ ಪ್ರಸಾದ ಅವನ ತಮ್ಮನ ಪ್ಲಾನ್ ಫುಲ್ ಆಗಿದೆಲ್ಲ. ರೆಸಿಪಿಲ್ಲ ಅವನದೇ ಮಾಡೋಕು ಅಂತ ಎಲ್ಲ ತಂದಿದ್ವಿ, ಪ್ಲೇಟ್ ತಂದು ಮಾಡ್ಕೊಡ್ತೀವಿ ಬಾಳೆಹಣ್ಣು, ಹಂಗಾಗಿ ಕೈಲೇ ತಿಂತಾಯಿದ್ವಿ. ಪ್ಲೇಟ್ ಗೀಟ್ ಏನೂ ತಂದಿಲ್ಲ, ಬಾಳೆಲೇನೂ ತಂದಿಲ್ಲ. ಸೊ ಹಾಗಾಗಿ ಚಿಪ್ಪಲ್ಲಿ ಹಾಕ್ಕೊಂಡು ಕಾಯಿ ತಿರ್ದಿರೋ ಚಿಪ್ಪ ಹಾಕ್ಕೊಂಡು ತೊಡೆ ಮೇಲೆ ಮೊಮ್ಮಗನ ಹಾಕ್ಕೊಂಡು ತಿಂತವ್ರೆ. ದೇವ್ರ ಪ್ರಸಾದ, ದೇವ್ರ ಪ್ರಸಾದ. ನನ್ನ ಮಗಂಗಿಲ್ಲಿ ಲೈಟಾಗಿ ಸ್ಕ್ರಾಚ್ ಆಗಿಬಿಡ್ತು, ಅವನು ಅದಕ್ಕೆ ಹತ್ಬಿಟ್ಟ. ನೆಮ್ಮದಿಯಾಗಿ ಮಲ್ಗೋನೀಗ. ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಪಯಣ. ನನ್ನ ಮಗ ದೇವಸ್ಥಾನಕ್ಕೆ ಬಂದಿದ್ದಷ್ಟೇ, ಮಂಡೆ ಕೊಡ್ತಿದ್ದಂಗೆ ಫ್ಲ್ಯಾಟ್ ಆಗಿಬಿಟ್ಟ. ದೇವ್ರನ್ನೇ ನೋಡಲಿಲ್ಲ ನನ್ನ ಕಂದು. ಹೆಂಗೆ ಮಲ್ಗೋ ನೋಡೋನು. ಕೊನೆಗೂ ನೀನು ಆಸೆ ಫುಲ್ಫಿಲ್ ಆಯಿತಾ? ಈಗ ಮಲಿಕಂಬಾಗ ನನ್ನ ಮಗ ಅಂತ ತುಂಬ ತಿಂಗಳಿಂದ ಅಂತ ಇದ್ದೆ, ಮಲಗ್ತಾನೆ ಇರಲಿಲ್ಲ. ಫಸ್ಟ್ ಟೈಮು ದೇವಸ್ಥಾನದ ಬಂದ್ಮೇಲೆ ಮುಡಿ ಕೊಟ್ಟರೆ ಹಿಂಗೆ ಮಲಗ್ತಾನೆ. ಅದು ಇಷ್ಟು ಡೀಪಾಗಿ ನಿದ್ದೆ ಮಾಡ್ತಿರೋದೇ ನನಗೆ ಆಶ್ಚರ್ಯ. ಒಂಚೂರು ಸಣ್ಣರೆ ಪಟ್ಟ ನಂಗೆ ಕಂಡುಬಿಟ್ಬಿಡ್ತಾನೆ, ಬಟ್ ಆರಾಮಾಗಿ ಮಲ್ಗವನೆ. ಇವತ್ತು ನಂಗೆ ಅದೇ ಖುಷಿ. ನನ್ನ ಮಗ ನನ್ನ ಭುಜದ ಮಲಿಕೊಂಡ ಫಸ್ಟ್ ಟೈಮ್ 9 ತಿಂಗಳಲ್ಲಿ. ಹಿಂಗಿದ್ರೆ ಮಗನ ಬಗ್ಗೆ ದಿನ ಆಟ ಆಡಿಸ್ಬೋದು ಮಲಿಕೊಂಡ್ರೆ. ಆಗ ಎದ್ಬಿಟ್ಟ, ಮಲಗ್ದಾನೆ ಕರ್ಕೊಂಡು ಹೋಗ್ತೀನಿ ಅಂದ್ಕೊಂಡೆ. ನಮ್ಮ ಫೋಟೋಶೂಟ್ ಮುಗಿಸೋ ಅಷ್ಟರಲ್ಲಿ ಎದ್ಬಿಟ್ಟ. ಅವ್ನ ಆಟೋದಲ್ಲಿ ಕಳಿಸ್ಬಿಟ್ಟು ನಾವು ಗಾಡೀಲಿ ಹೋಗ್ತೀವಿ. ಕಾಲಿತ್ತಲ್ಲಿ ಅಲ್ವಾ ಬಿಸಿಲು, ಸ್ವಲ್ಪ ಅವನಿಗೆ ಸುಡುತ್ತೆ ಅಂದ್ಬಿಟ್ಟು. ರತ್ನೇನು ಮಾಡ್ತೀರಣ್ಣ? ಸಾಕದಾಗ ಕಾಣಿಸ್ತಾನೆ ನಿನ್ನ ಮಗ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.